ಇಲ್ಲಿದೆ ಕ್ವಶನ್. ತೈಮೂರನ ಕುರಿತು ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ನೋಡಿ, ಒಂದನೇ ಹೇಳ್ತಾನೆ ನಾಸಿರುದ್ದೀನ್ ಮೊಹಮ್ಮದ್ ಶಾನ ಸಮಯದಲ್ಲಿ ದೆಹಲಿಯ ಮೇಲೆ ತೈಮೂರ್ ದಾಳಿ ಮಾಡಿದ. ಎರಡನೇದು ಹೇಳ್ತಾನೆ 1,00,000 ಹಿಂದೂಗಳನ್ನ ಕೊಂದ. ಮೂರನೇದು ಹೇಳ್ತಾನೆ ಭಾರತದಲ್ಲಿ ತಾನು ಗೆದ್ದ ಪ್ರದೇಶಕ್ಕೆ ಬಹುಲ್ಲುಲ್ ಲೋದಿ ಅನ್ನುವಂತಹ ರಾಜಪಾಲನನ್ನು ನೇಮಕ ಮಾಡಿ ಹೋದ. ನಾಲ್ಕನೇದು ಹೇಳ್ತಾನೆ ಹಿಜರ್ ಖಾನ್ ಸೈಯದ್ ಸಂತತಿಯ ಸ್ಥಾಪಕ ಅಂತೇಳಿ. ನೋಡಿ, ಅದರಲ್ಲಿ ಒಂದು ಹೇಳಿಕೆ ಸರಿ ಇದೆ, ಅಥವಾ 2 ಹೇಳಿಕೆ ಸರಿ ಇವೆ, ಅಥವಾ 3 ಹೇಳಿಕೆ ಸರಿ ಇವೆ, ಅಥವಾ ಎಲ್ಲ ಹೇಳಿಕೆ ಸರಿ ಇವೆ. ಇವುಗಳನ್ನು ಗಮನಿಸ್ತಾ ಹೋದ್ರೆ ಸ್ನೇಹಿತರೆ ಗೊತ್ತಿರಲಿ, ಇದರಲ್ಲಿ ಈ ತೈಮೂರ್ ದಾಳಿ ಮಾಡಿದಂತಹ ಸಮಯದಲ್ಲಿ ನಾಸಿರುದ್ದೀನ್ ಮೊಹಮ್ಮದ್ ಶಾ ಆ ದೆಹಲಿಯನ್ನ ಆಡಳಿತ ಮಾಡ್ತಾ ಇದ್ದ. ಹೌದು, ದಿಸ್ ಇಸ್ ರೈಟ್ ಆನ್ಸರ್. ತುಘಲಕ್ ಸಂತತಿಯ ಕೊನೆಯ ಅರಸ ನಾಸಿರುದ್ದೀನ್ ಮೊಹಮ್ಮದ್ ಶಾ ಆಡಳಿತ ಮಾಡುವಂತಹ ಸಮಯದಲ್ಲಿ ತೈಮೂರ್ ದಾಳಿ ಮಾಡಿದ. ಓಕೆ, ನೆಕ್ಸ್ಟ್, ಹೌದು, ತೈಮೂರು ಭಾರತದ ಮೇಲೆ ದಾಳಿ ಮಾಡಿ 1,00,000 ಹಿಂದೂಗಳನ್ನ ಕೊಂದು ಹಾಕಿದ. ನೆಕ್ಸ್ಟ್, ಆದ್ರೆ ತೈಮೂರು ಭಾರತದಲ್ಲಿ ಗೆದ್ದ ಭೂ ಪ್ರದೇಶಕ್ಕೆ ಬಹುಲ್ಲುಲ್ ಲೋದಿಯನ್ನ ನೇಮಕ ಮಾಡಿದ ಅನ್ನೋ ತಪ್ಪು. ನೇಮಕ ಮಾಡಿದ್ದು ಕಿಜರ್ ಖಾನನನ್ನ ನೇಮಕ ಮಾಡಿಬಹುದಾ? ಹಾಗಾದ್ರೆ ಇಲ್ಲಿ 3ನೇ ಹೇಳಿಕೆ ರಾಂಗ್. 4ನೇದು ಕಿಜರ್ ಖಾನ್ ಸೈಯದ್ ಸಂತತಿಯ ಸ್ಥಾಪಕ. ರೈಟ್. ಹಾಗಾದ್ರೆ 1, 2, 3 3 ಹೇಳಿಕೆಗಳು ಸರಿಯಾಗಿದ್ದಾವೆ. ಇದಕ್ಕೆ ಸರಿಯಾದ ಆನ್ಸರ್